ಗೌಡ್ರೆ ತಾಂಬೂಲ ಬೇಗ ಬದಲಾಯಿಸ್ಕೊಳ್ಳಿ, ರಾಹುಕಾಲ ಬಂದ್ಬಿಡುತ್ತೆ. ರಾಹುಕಾಲ ಬಂದು ತುಂಬಾ ಹೊತ್ತಾಯ್ತು, ಸುಮ್ಕಿರಿ. ಎಲ್ಲ ನೀವೇ ನೋಡ್ತಾ ಇದ್ದೀರಾ. ತಾಂಬೂಲ ಬದಲಾಯಿಸ್ಕೊಂಡಿದ್ರೆ ಹೇಗೆ ಸ್ವಾಮಿ? ಸರಿ ಸ್ವಾಮಿ, ಈಗ ಈ ಶುಭ ಕಾರ್ಯ ನಿಂತ್ರೆ ಮುಂದೆ ಈ ಮನೇಲಿ ಆ ಯೋಗವೇ ಇರೋದಿಲ್ಲ. ರಂಗಯ್ಯನವರೇ, ಹೆಣ್ಣನ್ನ ಸೇವಣ ಮೇಲೆ ಕೂರಿಸಿ ಕಣ್ಣೀರ್ ಹಾಕ್ಸಿದ್ರೆ ನಿಮ್ ವಂಶಕ್ಕೆ ಒಳ್ಳೇದಾಗಕ್ಕಿಲ್ಲ. ಈಗ ಈ ಮದುವೆ ನಿಂತೋಯ್ತು ಅಂದ್ರೆ ಈ ಹುಡುಗಿ ಕಾಲ್ ಕೂಡ ಸರಿ ಇಲ್ಲ ಅಂತ ಊರಲ್ಲಿ ನಾನಾ ತರ ಮಾತಾಡ್ಕೋತಾರೆ. ಆಗ ಈ ಹುಡುಗಿನ ಯಾರು ಮದುವೆ ಆಗ್ತಾರೆ ಹೇಳಿ? ತಂದೆ ಮಗ ನೀವು ಮಾಡ್ಕೊಂಡಿದ್ ತಪ್ಪಿಗೆ ಈ ಹುಡುಗಿ ಬಾಳ್ ಹಾಳಾಗ್ಬೇಕಾ? ಊರಿಗೆ ನ್ಯಾಯ ಹೇಳೋ ದಣಿ ನೀವು, ನಿಮ್ಮಿಂದ ತಪ್ಪು ನಡಿಬಹುದಾ? ಸ್ವಾಮಿ, ನೀವು ನಿಮ್ ಮಗ ಯಾವತ್ ಬೇಕಾದ್ರೂ ಒಂದಾಗಬಹುದು. ಆದ್ರೆ ಇವತ್ತು ಈ ಹುಡುಗಿ ಮದುವೆ ಏನಾದ್ರೂ ನಿಂತು ಹೋದ್ರೆ ಇನ್ನು ಮುಂದೆ ಯಾವತ್ತೂ ನಡೆಯೋದಿಲ್ಲ. ಇಲ್ಲ ಇಲ್ಲ, ಹಂಗಾಗಕ್ ನಾನ್ ಬಿಡಾಕಿಲ್ಲ. ಎಷ್ಟೋ ಮನೆಗಳ ದೀಪ ಬೆಳಗದ ಕೈ ಇದು ನನ್ನ ಕಂದನ ಬಾಳ್ನ ಕತ್ಲೆ ಮಾಡ್ತದ. ಏ ಪಿಳಿಗಿರಿ, ನೀನೇ ಅವಳ ಗಂಡ. ನಡಿ ತಾಂಬೂಲ ಬದಲಾಯಿಸ್ಬೇಡ. ಏನ್ಲ ಮಕ್ಕ ನೋಡ್ತಾ ಇದೀಯಾ? ನಿಂಗೆ ಅಂತ ಹುಟ್ಟಿದ ಅವಳನ್ನ ಬೇರೆಯವನ ಗಂಟೆ ಹಾಕೊಂಡ್ನಲ್ಲ ನಾನು. ನೀ ಏನು ಮಾತಾಡಬೇಡ. ಒಂದ್ ಕಡೆ ನಮ್ಮ ವಂಶದ ಗೌರವ, ಇನ್ನೊಂದ್ ಕಡೆ ಆ ಮಗಿನ ಮಾನ, ಆ ಬೆಳ್ಳು ಉಳಿಸ್ಬೇಕಾದ್ದು ಅವ್ರು ನನಗ್ ಮೋಸ ಮಾಡಲ್ಲ. ಅವ್ರು ನನ್ನ ಮದ್ವೆ ಆಗ್ತೀನಿ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳಿದ್ದಾರೆ. ನಾನು ಇದನ್ನ ನಂಬಲ್ಲ. ನನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ಇವಳೇ ಮದುವೆ ಆಗ್ತೇನೆ. ನಮ್ಮ ಮನೆ ದೇವರು ಮಾದೇಶ್ವರನ ಮೇಲೆ ಆಣೆ. ಏನ್ ನಿನ್ನ ಬಟ್ಟೆ ಬದಲಾಯಿಸ್ಕೊಳ್ಳಿಲ್ವಾ? ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಾ? ಅಪ್ಪಯ್ಯ, ಅದು ನೋಡು ಮಗ, ಪಾರೋ ತಂದೆಯಿಂದ ಕೂಸು. ಅವಳು ಚಿಕ್ಕ ವಯಸ್ಸಿನಾಗಿಂದಲೂ ನಾನೇ ಅವಳಿಗೆಲ್ಲ. ನಿಂಗೆ ಗೊತ್ತಿಲ್ವಾ, ನಿಮ್ಮಿಬ್ಬರು ಮದುವೆನ ಅರಮನೆಯಾಗಿ ಮಾಡ್ಬೇಕು ಅಂತ ಆಸೆ ಮಾಡಕೊಂಡಿದ್ದೆ. ಈಗ ಅವಸರದಾಗ ನಡೀತಾ ಇದ್ದೆ. ನೀನೇನು ಬೇಸರ ಮಾಡ್ಕೋಬೇಡ. ಅಪ್ಪಯ್ಯ ನೋಡು, ಹೋಗು ಮಗ, ಮನಸ್ಸು. ಏನವ್ವ, ನೀನ್ ಅನ್ಕೊಂಡಂಗೆ ಆಯ್ತಲ್ಲ. ಈಗ ಸಂತೋಷನಾ? ಅಯ್ಯೋ ಮುದ್ದಾಡಿ ಸಾಕು, ಮುಹೂರ್ತ ಸಮಯ ಮೀರೋಯ್ತದೆ. ಹೆಂಗ್ ಕರ್ಕೊಂಡ್ಬನ್ನಿ? 500 ಬೈತ ಕೂತವ್ರೆ, ಕರ್ಕೊಂಡ್ಬನ್ನಿ. ದಯಮಾಡಿಸಿ. ಅಯ್ಯೋ ನೋಡೋದಿದ್ದೇ ಅದೇ ಜೀವಮಾನ್ ಪೂರ್ತಿ. ಮುಹೂರ್ತ ಸಮಯ ಮೀರೋತಾ ಇದೆ. ಕುಂತ್ಕಳಿ ಬಿರಿನ, ಕುಂತ್ಕಳಿ. ಹಂಗೆ ಮುಹೂರ್ತ ಮೀರೋಗ್ತೈತೆ. ಬಿರ್ನಿ ತಾಳಿ ತಗೊಳ್ಳ. ಯಾಕ್ರೆ ಮದುವೆ ನಿಲ್ಸ್ಬೇಕು? ಯಾಕೆ ಸ್ವಾಮಿ?
ಎಲ್ರೂ ಏನು ಗೊತ್ತಿಲ್ದೇ ಇರೋರ್ ತರ ಕೇಳ್ತಾ ಇದ್ದಾರೆ. ನನ್ನ ಮಗಳನ್ನ ನೀವು ಪ್ರೀತಿ ಮಾಡಿದ ವಿಚಾರ ನಿಮ್ಮ ಅಪ್ಪ ಅವ್ರಿಗೆ ನೀವು ಹೇಳಲೇ ಇಲ್ವಾ? ಅವಳನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದು ಹೇಳಲೇ ಇಲ್ವಾ? ನೋಡ್ದೇನಮ್ಮ, ನಾನು ಆವತ್ತೇ ಬಡ್ಕೊಂಡೆ ಶ್ರೀಮಂತರ ಸಹವಾಸ ಬದುಕೆಲ್ಲ ವನವಾಸ ಅಂತ. ನನ್ನ ಮಾತು ಕೇಳಿದ್ಯಾ ನೀನು? ಇದ್ರಿಗೆ ಬೇಕಾಗಿರೋದು ನಿನ್ನ ಮನಸ್ಸಲ್ಲ, ನಿನ್ನ ಅಂದ, ಜೋವನ. ವೀರಾಚಾರಿ, ಜಮೀನ್ದಾರ್ ವಂಶದಾಗೆ ಇದುವರೆಗೂ ಅಂತವ್ರು ಯಾರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ನನ್ನ ಮಗ ಇವತ್ತಿನವರೆಗೂ ಒಂದ್ ಹೆಣ್ಣಿನ ಕಣ್ಣೆತ್ತು ನೋಡಿಲ್ಲ. ಈ ಮಾತನ್ನ ನಿಮ್ ಮಗನ ಬಾಯಿಂದ ಹೇಳಿಸ್ರಿ. ಯಾಕೆ ಮಗ ಈ ವಿಷಯ ನಂಗೆ ಹೇಳಿಲ್ಲ? ಹೇಳೋಕ್ ನೀವು ಅವಕಾಶ ಕೊಡ್ಲಿಲ್ವಲ್ಲ ಅಪ್ಪಯ್ಯ? ಇದೇನ್ ರಂಗಯ್ಯನವ್ರೆ, ಎಲ್ರ ಮನೆ ದೋಸೆ ತೂತಾದ್ರೆ ನಿಮ್ ಮನೆ ಕಾವ್ಲಿನೇ ತೂತು. ನ್ಯಾಯನ ತಕ್ಕಡಲಿಟ್ಟು ತೂಗೋ ನೀವು ಒಂದ್ ಹೆಣ್ಣಿಗೆ ಒಳ್ಳೇದ್ ಮಾಡಕ್ ಹೋಗಿ ಇನ್ನೊಂದ್ ಹೆಣ್ಣಿಗೆ ಅನ್ಯಾಯ ಮಾಡ್ತಿದ್ದೀರಾ? ಪಾರ್ವತಿ ಮದುವೆ ನಿಂತೋದ್ರೆ ಅಪಶಕನ ನಿಜ. ಹಂಗನ್ಬಿಟ್ಟು ಮದುವೆ ಆಯ್ತೀನಿ ಅಂತ ಮಾತು ಕೊಟ್ಬಿಟ್ಟು ಈ ಹುಡುಗಿನ ಹಂಗೆ ಬಿಟ್ಬಿಡದಾ? ಜಮೀನ್ದಾರ್ ವಂಶದಾಗೆ ಕೊಟ್ಟು ಮಾತು ಉಳಿಸ್ಕೊಳ್ಳೋದೇ ಗೌರವ. ನಿಮ್ ಮಗ ಆ ಹುಡುಗಿನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟವನೆ, ನೀವು ಊರ್ ಜನರ ಮುಂದೆ ಈ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ. ಯಾವ ಮಾತು ಉಳಿಸ್ತೀರಾ, ಯಾವ ಮಾತು ಅಳಿಸ್ತೀರಾ? ರಂಗಯ್ಯನವ್ರೆ, ಯಾರಿಗೂ ಅನ್ಯಾಯ ಆಗಬಾರ್ದು, ಇಬ್ಬರಿಗೂ ನ್ಯಾಯ ಕೊಡಿ. ಏನ್ ಯೋಚನೆ ಮಾಡ್ತಿದ್ದೀರಾ ರಂಗಯ್ಯನವ್ರೆ? ಏನಾದ್ರೂ ಹೇಳಿ ಬೇಗ. ಯಾರಿಗೂ ಅನ್ಯಾಯ ಆಗಬಾರ್ದು, ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾನು ಈ ತೀರ್ಮಾನ ತಗೊಂಡಿದ್ದೀನಿ. ನನ್ನ ಮಗ ಇಬ್ಬರನ್ನು ಮದುವೆ ಆಗ್ತಾನೆ. ಯಾವನ್ಲ ಅವನು? ಯಾವ ದರಿದ್ರ ಜಾಗಕ್ಕೆ ಕಾಲಿಡಬಾರ್ದು ಅನ್ಕೊಂಡಿದ್ನು ಆ ಜಾಗಕ್ಕೆ ಪರವಾಗಿ ಮಾಡ್ಬಿಟ್ಟೆ ನೀನು. ಯಾವ್ದು ನಡಿಬಾರ್ದು ಅಂತ ನಾನು ಅನ್ಕೊಂಡಿದ್ನು ಅದು ಮತ್ತೆ ಮತ್ತೆ ನಡೀತಾ ಐತೆ. ಯಾವ ಪುರುಷಾರ್ಥಕ್ಕೆ ಎರಡು ಮದುವೆ? ಯಾವ ಪುರುಷಾರ್ಥಕ್ಕೆ? ನೀನ್ ಎರಡು ಮದುವೆ ಮಾಡ್ಕೊಂಡಲ್ಲ, ಏನ್ ಸುಖ ಕಂಡಿ ನೀನು? ಏನ್ ಸುಖ ಕಂಡಿ? ಇಬ್ರು ಹೆಂಡ್ರ ಜೊತೆ ಬಾಳ್ವೆ ಮಾಡಕ್ಕಾಗ್ಲಿಲ್ಲ, ಇಬ್ರು ಮಕ್ಕಳನ್ನ ಮಗಳ ಮಾಡ್ಕೊಂಡು ಪ್ರೀತಿ ಮಾಡಕ್ಕಾಗ್ಲಿಲ್ಲ. ಅಲ್ಲಿ ಕೂತಿದ್ದಾನಲ್ಲ ಅವನು, ಅವನು ನನ್ನ ಅಣ್ಣ ಅಂತ ಕರೀಕಾಯ್ತಿಲ್ಲ, ನನಗೆ ಅವನಿಗೆ ತಮ್ಮ ಅಂತ ಕರೀಕಾಯ್ತಿಲ್ಲ. ಯಾಕೆ ಬೇಕು ಅಂತ ಬಾಳ್ವೆ? ನೀನಲ್ಲ, ಈ ಪ್ರಪಂಚದಾಗೆ ಎರಡು ಮದುವೆ ಮಾಡ್ಕೊಂಡಿರೋ ಯಾವ ಬಡ್ಡಿ ಭಾಗನೂ ನೆಮ್ಮದಿಯಾಗಿರಕ್ ಸಾಧ್ಯ ಇಲ್ಲ, ನೆಮ್ಮದಿಯಾಗಿರೋಲ್ಲ. ನೀನ್ ಅನುಭವಿಸ್ತಾ ಇರೋ ನೋವನ್ನ ನಾಳೆ ನಿನ್ ಮಗ ಅನುಭವಿಸೋದ್ ಬೇಡ. ನಾನ್ ಪಡ್ತಾ ಇರೋ ಸಂಕಟನ ನಾಳೆ ಅವನ್ ಹುಟ್ಟೋ ಮಗ ಪಡೋದ್ ಬೇಡ. ಎಲ್ಲ ನಿನ್ ತಲೆಗೆ ಮುಗ್ದೋಗ್ಲಿ. ನಿಲ್ಸು, ಈ ಎರಡು ಮದುವೆ ಪರಂಪರೆ ನಿಲ್ಸು. ಹಂಗಲ್ಲ ಬೆಟಣ, ಒಂದ್ ಹೆಣ್ಣಿ ಮದುವೆ ಆದ್ರೆ ಇನ್ನೊಂದ್ ಹೆಣ್ಣಿಗೆ ಅನ್ಯಾಯ ಆಗಕ್ಕಿಲ್ವಾ? ಯಾವುದು ನ್ಯಾಯ ಅನ್ಯಾಯ? ಜನ್ಮ ಕೊಟ್ಟ ಮಗನ್ಗೆ ನ್ಯಾಯ ಕೊಡಕ್ಕಾಗದೆ ಇರೋ ಈ ದೊಡ್ಡ ಮನುಷ್ಯ ಕಂಡೋರ್ಗೆ ಇನ್ನೇನ್ ನ್ಯಾಯ ಕೊಟ್ಟಾನು? ಏನ್ ಹಾಗೆ ನೋಡ್ತಾ ಇದೀಯ? ಮನಸ್ನ ಮೈಲ್ಗೆ ಮಾಡಿಟ್ಕೊಂಡು ಮೈನ ಶುದ್ಧವಾಗಿಟ್ಕೊಳ್ಳೋನು ಮನಸ್ಸ ಅಲ್ಲ, ಸತ್ತು ಸತ್ತು. ನಮ್ಮವ್ವ ನನ್ಗಿಟ್ರು ಹೆಸರನ್ನ ನಿನ್ ಬಾಯಿಂದ ಕೂಗ್ಬೇಡ. ರಾಯ್ರೆ, ಮುಹೂರ್ತ ಮೀರ್ ಹೋಗ್ತಾ ಇದೆ. ಎತ್ತ ನಿನ್ನೆಳೆ ದಿನಕ್ಕೆ 16 ಮುಹೂರ್ತ ಬರ್ತದೆ. ಆದ್ರೆ ಒಬ್ಬ ಮನುಷ್ಯನ ಬಾಳು ಒಂದ್ ಕಿತ್ತ ಹಾಳಾದ್ರೆ ಅದನ್ನ ಸರಿ ಮಾಡಕ್ ಯಾರ ಕೆಲವು ಹಾಕಿಲ್ಲ, ಗೊತ್ತಾ ನಿನ್ಗೆ? ಅಕ್ಕಯ್ಯ, ಸುಮ್ನೆ ಯಾಕೆ ಕಿತ್ತಾಟ? ಹೆಂಗು ಇಬ್ರು ಹೆಣ್ಮಕ್ಳು ಇಲ್ಲೇವ್ರೆ, ನಿಮ್ಮಿಬ್ರಲ್ಲಿ ಯಾರು ಮದುವೆ ಆಗ್ತೀರ ಅಂತ ಕೇಳಿದ್ರೆ ತಾನಾಗೆ ಸರೋಯ್ತದೆ. ನಾವಿಬ್ರು ಅವ್ರನ್ನೇ ಮದುವೆ ಮಾಡ್ಕೋತೀವಿ, ಹೊಂದ್ಕೊಂಡು ಸಂಸಾರ ಮಾಡ್ತೀವಿ. ಹಾಗೆ ಆಗ್ಲಿ.
ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವನ್ ನನ್ನ ಆತ್ಮೀಯ ಸ್ನೇಹಿತ. ನಮಸ್ಕಾರ ನಮಸ್ಕಾರ ನಡ್ರಿ ನಡ್ರಿ ಬನ್ನಿ ನಮ್ ಕಾಲಿಗೆ ನಮಸ್ಕಾರ ಮಾಡಿ. ಆಡ್ಕೆ ಸಂಪ್ರದಾಯ ನಿನ್ ನಡಿ, ನೀನು ಸುಮ್ಮನೆ ಗಲಾಟೆ ಮಾಡಬೇಡ. ಮಗಳೇ ಬಾರವಾ. ಮಗಳೇ ಇವ್ರೇ ಅಳಿಯಂದ್ರು. ನಮಸ್ಕಾರ. ನಮಸ್ಕಾರ. ಮಾವ ನಿನ್ನಗೆ ಇರ್ಬಹುದು ಫ್ರೆಂಡು ನಿನ್ ಮಗಳದು ಅಂತ ಕೇಳಿದ್ದೆ. ಪರವಾಗಿಲ್ಲ, ಓ ಬಸತ್ತಾಗವಳೆ. ವಯಸ್ಸು ನಾವಷ್ಟು ಸಿಕ್ತೆಯ, ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತೀನಿ. ಅಳಿಯಂದ್ರೆ ಅವಳು ನನ್ನ ದೊಡ್ಡ ಮಗಳು. ಇಲ್ಲೆಲ್ಲ ಬೇಕುಪ್ಪ ಇವನ್ ಹೆಂಡ್ರು, 2 ಮಕ್ಳು ತಾಯಿ. ನೀನಾದ್ರೂ ಬಾಯ್ ಬಿಟ್ಟು ಹೇಳ್ಬಾರ್ದೇನು, ಬೇಕು ನನ್ ಮಗನೇ. ಅಯ್ಯೋ, ನಾನು ಹುಡುಗಿ ನೋಡಿಲ್ಲ, ಅವ್ರ ಅಮ್ಮನ್ ನೋಡಿದ್ದೀನಿ. ಮಾವ ನಿನ್ ಮಗಳು ಸೂಪರ್. ಏಳ್ ಮಾಡ್ಸಿ ಜೋಡಿ. ಅಳಿಯಂದ್ರೆ ಅವಳು ನನ್ ಹೆಂಡತಿ. ಹೆಂಡತಿ ನೋಡಿದೀನಿ ಅಂತ ಹೇಳಿದಲ್ಲ, ಬೇಕು ನನ್ ಮಗನೇ, ಹೇಳತಾನೆ. ಅಯ್ಯೋ, ಇವಳೇ ಅವ್ನ ಹೆಂಡತಿ ಅಂತ ನನ್ಗೆ ಗೊತ್ತಿಲ್ಲ ಕಣೋ. ಅದ್ ಸರಿ, ಅತ್ತೆಗೂ ಮಗಳು ವ್ಯತ್ಯಾಸ ಗೊತ್ತಾಗದ್ ಬೇಡವಾ? ಮಾಡ್ಕೊಂಡ್ಮೇಲೆ ತಾನೇ ಗೊತ್ತಾಗೋದು. ಬೇಕು ನಗ್ನಗ್ತಾ ಇರೋ. ಏನಿದು ಮೂಗಿನ ಮೇಲೆ ಗಾಯ? ಅದು ನನ್ನ ಚಿಕ್ಕ ಮಗಳು. ಅದೇ ನೀವೀಗ ಮದುವೆ ಮಾಡ್ಕೋಬೇಕಂತ ಇದ್ದೀರಲ್ಲ, ಅವಳು ಕಚ್ಚಿದ್ದು. ಯಾಕೋ? ಅದು ಒಂದ್ ದೊಡ್ಡ ಕತೆ. ಅವಳು ಏನೇ ಕೊಟ್ರು ಅದನ್ನ ತಗೋಬೇಕು, ಬೇಡ ಅನ್ಬಾರ್ದು. ಬೇಡ ಅಂದ್ರೆ 2 ಕಿವಿ ಹಿಡ್ಕೊಂಡು ಮೂಗನ್ನ ಬಾಮ ಕನಕಿ. ಏಯ್, ಗಂಡು ನಗ್ನಗ್ತಾ ಇರ್ಬೇಕು. ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ ಅಳಿಯಂದ್ರು ಏನ್ ಕೊಟ್ರು ತಗೋತಾರೆ. ಆಗ್ಲೇ ನಿಮ್ಮಮ್ಮ ಕೊಟ್ಟೋದ್ರಲ್ಲ. ಬೇಡ ಅಂದ್ರೆ ಮೂಗು. ಏನದು? ಮಜ್ಜಿಗೆ. ಅಯ್ಯಯ್ಯೋ, ಹುಡುಗಿ ಹೊಟ್ಟಿಸ್ಕೊಂಡು ಹೋಗ್ತಿದ್ದಾಳಲ್ಲಪ್ಪ. ಏನ್ರಿ ಕತೆ ಈಗ? ಕತೆ ಇಷ್ಟೇ, ಗಂಡು ಮದುವೆ ಆಸೆ ಬಿಡ್ಬೇಕು, ಇಲ್ಲ ಮಜ್ಜಿಗೆ ಕುಡಿಬೇಕು. ಅವ್ರ ಅಪ್ಪನಿಗೂ ಒಂದ್ ಮಜ್ಜಿಗೆ